ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ ನೋಡಿದ್ರಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟಿನ ಔಟ್ಕಮ್ ರಿಸಲ್ಟ್ ಏನಾಗುತ್ತೆ ಅಂತ ಹೇಳೋದಕ್ಕೆ ನಾವು ಔಟ್ಕಮ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ವೆನ್ ಯು ಡೂ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಇಟ್ ಈಸ್ ಯುವರ್ ಔಟ್ಕಮ್. ಫಾರ್ ಎಕ್ಸಾಂಪಲ್, ವೆನ್ ವಿ ರೋಲ್ ಅ ಡೈ, ಒಂದು ಡೈ ಎಸೆದಾಗ ವಿಚ್ ಇಸ್ ಆಫ್ 6 ಫೇಸ್, ಏನು ಬರ್ಬೋದು? ಪಾಸಿಬಲ್ ಔಟ್ಕಮ್ಸ್ ಏನಪ್ಪ ಅಂತ ಹೇಳಿದ್ರೆ 1 2 3 4 5, ಇಲ್ಲ ಅಂತ ಹೇಳಿದ್ರೆ 6. ಇವೆಲ್ಲ ಒಟ್ಟಿಗೆ ಸೇರಿಸಿ ನಾವು ಒಂದು ಜಾಗದಲ್ಲಿ ಬರೀತು ಅಂತ ಹೇಳಿದ್ರೆ ನಾವು ಅದನ್ನು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದ್ರೆ ದ ಕಂಪ್ಲೀಟ್ ಲಿಸ್ಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಲೈಕ್ ಅ ಮೆನ್ಯೂ ಆಫ್ ಎನ್ ಆಪ್ಷನ್ ಇಸ್ ಯುವರ್ ಸ್ಯಾಂಪಲ್ ಸ್ಪೇಸ್. ಉದಾಹರಣೆಗೆ ಆರ್ ಡೈ, ವಾಟ್ ಎವರ್ ವಿ ಜಸ್ಟ್ ಥ್ರೂ, ದ ಸ್ಯಾಂಪಲ್ ಸ್ಪೇಸ್ ಆಫ್ ದಿಸ್ ಪಾಸಿಬಲ್ ಆರ್ ದಿಸ್ ಪರ್ಟಿಕ್ಯುಲರ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ 1 2 3 4 5 6. ಸರಿನಾ? ಇದು ಲಿಸ್ಟ್ ಮಾಡೋದಕ್ಕೆ ನಾವು ಲಿಸ್ಟ್ ಮಾಡಿ ಈ ಥರ ಬರೆಯೋದಕ್ಕೆ, ಸೆಟ್ ಫಾರ್ಮಲ್ಲಿ ಬರೆಯೋದಕ್ಕೆ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಆಯಿತಾ? ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಡಿಸ್ಕ್ರೈಬ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದ ಇಂಡಿಕೇಟೆಡ್ ಎಕ್ಸ್ಪೆರಿಮೆಂಟ್. ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಬೀಯಿಂಗ್ ಅ ಕಾಯಿನ್ ಇಸ್ ಟಾಸ್ಡ್ ಆ್ಯಂಡ್ ಅ ಡೈ ಇಸ್ ಥ್ರೋನ್. ಏನಪ್ಪ ಅದು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಸ್ಯಾಂಪಲ್ ಸ್ಪೇಸ್ ಆಫ್ ಟಾಸಿಂಗ್ ಅ ಕಾಯಿನ್ ಆ್ಯಂಡ್ ರೋಲಿಂಗ್ ಅ ಡೈ. ಸೊ ಪ್ರತಿಯೊಂದು ಬಾಕ್ಸು ಟಬ್ದಲ್ಲಿರೋಂಥ ವಿಷಯ ಅದು ಔಟ್ಕಮ್ಮು ಆಫ್ ದಿಸ್ ಎಕ್ಸ್ಪೆರಿಮೆಂಟ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಇವೆಲ್ಲ ಒಟ್ಟುಗೂಡಿ ಏನಾಗುತ್ತೆ? ಹೌದು, ಸ್ಯಾಂಪಲ್ ಸ್ಪೇಸ್. ಸೊ ಆಲ್ ಆಫ್ ದಿಸ್ ಪುಟ್ ಟುಗೆದರ್ ಈಸ್ ಯುವರ್ ಸ್ಯಾಂಪಲ್ ಸ್ಪೇಸ್. A coin is tossed and then a die is rolled only in case a head is shown on the coin. ಅಂತ ಹೇಳ್ತು ಅಂದರೆ ನಾವು ಒಂದು ಕಾಯಿನ್ನ ಟಾಸ್ ಮಾಡ್ತೀವಿ, ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ಒಂದು ಡೈನ ಎಸ್ತೀವಿ. ಸರಿನಾ? ಅಂತ ಹೇಳ್ತು ಅಂದರೆ ನಮ್ಮ ಪಾಸಿಬಲ್ ಔಟ್ಕಮ್ ಏನಪ್ಪ ಅಂತ ಹೇಳ್ತು ಅಂದರೆ ಟೇಲ್ ಬಂತು ಅಂತ ಹೇಳಿದ್ರೆ ನಾವು ಡೈ ಎಸೆಯೋದಕ್ಕಾಗಲ್ಲ, ಹೆಡ್ ಬಂತು ಅಂದರೆ ಮಾತ್ರ. ಸೊ ಹೆಡ್ ಬಂತು ಅಂತ ಹೇಳಿದ್ರೆ ನಾವು ವಿ ಕ್ಯಾನ್ ರೋಲ್ ಅ ಡೈ. ಹೀಗಿದ್ದಾಗ ನಮ್ಮ ಸ್ಯಾಂಪಲ್ ಸ್ಪೇಸು ಹೀಗೆ ಕಾಣುತ್ತೆ ಅಲ್ವಾ? ಸೊ ದಿಸ್ ಆರ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್. ನೋಡ್ಕೊಂಬಿಟ್ರು.